स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಭಾರತೀಯ ಜನತಾ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು ಅಂತಕ್ಕಂಥ ಅಭಿಪ್ರಾಯ ನಂದು. ನೋಡ್ರಿ, ಯತ್ನಾಳ್ ಅವರು ನನ್ನ ಪರವಾಗಿ ಮಾಡೋದಂತೂ ನಿಜ. ಆದ್ರೆ ಇಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ನಿಮಗೆ ಗೊತ್ತದ ಎಷ್ಟದ, ಮತ್ತು ಪಾಪ ಯಾವುದೋ ಒಂದು ಕಾರಣಕ್ಕಾಗಿ ಹಂಗೆ ಆಗಿರ್ಬೋದು ಅಂಥೇಳಿ ನನಗೆ ಪಾಪ ಅವನಂತೂ ನನ್ನ ಪರವಾಗಿ ಮಾಡ್ಯಾನ. ಅವನು ನಾನು ಮೊದಲೇ ಮಾತಾಡಿ ಹೇಳ್ದೆ ನನಗೆ, ನೋಡ್ರಿ ನೀವು ಸಂಶಯ ಮಾಡಬೇಡ್ರಿ ನಾನು ಮಾಡ್ತೀನಿ ಅಂತ ಹೇಳಿದೆ. ಆಯ್ತಪ್ಪ ನೀನು ಇಚ್ಛೆ ಇದ್ರೆ ನೀವು ಮಾಡು ಅಂತ ನಾ ಅವಾಗೇ ಹೇಳಿದ್ದ, ಮತ್ತು ಮಾಡ್ಯಾನು ಅವನು. ಆದರೆ ಅದು ಎಲ್ಲಿ ಈ ಮೈನಾರಿಟಿ ಸಂಖ್ಯೆ ಹೆಚ್ಚದ ಅನ್ನೋದಕ್ಕಾಯ್ತು ಅಥವಾ ಅವನ ಕೆಳಗಿನೂ ಅವ್ರಿಗೇನು ಪಕ್ಷದ ಕೆಲಸಕ್ಕಾಗಿ ಅವನು ತೊಡಗಿಸಿದ್ರು. ಅವರು ಜಾಸ್ತಿ ಕಾಲ ಇಲ್ಲಿ ಕಳೀಲಿಲ್ಲ, ಎಲ್ಲಿ ಕ್ಷೇತ್ರದಲ್ಲಿ ಜಾಸ್ತಿ ಹೊರಗಡೆನೇ ಅಡ್ಡಾಡಿದ್ರು. ಅವ್ರ ಕಾರ್ಬಾರ್ ಎಲ್ಲ ಅವ್ರ PA ಆಮೇಲೆ ಸಣ್ಣ ಕೆಳಗಿನ ಕಾರ್ಯಕರ್ತರ ಕೈಯಾಗಿ ಕೊಟ್ಟು ಅವು ಏನಾದ್ರು ಗದ್ದಲ ಮಾಡೋದು ಅನ್ನೋದು ಸಂಶಯ ನನಗಿನ್ನೂ ಪಕ್ಕ ಗೊತ್ತಾಗಿಲ್ಲ. ಬಟ್ ಅವರು ನನ್ನ ಪರವಾಗಿ ಅಂತೂ ಇದ್ರಪ್ಪ. ಈಗೂ ಹೇಳ್ತೀನಿ ರೀ, ನಾ ಏನನ್ನೋದು ಹೇಳ ನನ್ನ ಮನಸ್ಸಿನಾಗ ಇರ್ತದೆ. ಅದು ಎಲ್ಲರಿಗೂ ಹೇಳಕ್ಕೆ ಮಾಡ್ಲದು ಅಲ್ಲ ಅದು. ನೋಡ್ರಿ, ಖಂಡಿತ ಅಲ್ರಿ, ನಾ ಎಷ್ಟು ಬರೀ ಒಂದೇ ಅಲ್ರಿ, ಎಷ್ಟು ಇತಿಹಾಸ ನಿರ್ಮಾಣ ಆಗಿದೆ ಬಿಜಾಪುರದಾಗ. ಯಾವ್ಯಾರ ಗಂಡ ಮಗ 7 ಸಲ ಗೆದ್ದು ಬಂದಾನ ಬಿಜಾಪುರದಾಗ, ಹೇಳ್ರಿ ನೋಡೋಣ. ಇದು ಇತಿಹಾಸ ಅಲ್ಲ. ನಾ ಅದಕ್ಕೆ ಹೇಳ್ತಿದ್ದೆ, ಮುಂದೆ ಈ ಚುನಾವಣೆಯಲ್ಲಿ ಗೆಲ್ತೀನಿ ಅನ್ನೋದು ನನಗೆ ವಿಶ್ವಾಸ ಇತ್ತು. ನಾನು ಇತಿಹಾಸ ನಿರ್ಮಾಣ ಮಾಡ್ತೀನಿ ಅಂತೇಳಿ. ಇದು ಇತಿಹಾಸ ಹೌದಾ ಅಲ್ಲ ಹೇಳ್ರಿ? ಒಬ್ಬ ಯಾವರೇ ರಾಜ್ಯದಾಗ ಇರ್ತಕ್ಕಂಥ ದಲಿತ ರೆವಿನ್ಯೂ ಮಿನಿಸ್ಟ್ರಿಗೆ ರಾಜೀನಾಮೆ ಕೊಡ್ತಾನ? ಇದು ಅಲ್ಲೇನೇ ರೀ, ಇತಿಹಾಸ ಅಲ್ಲ. ಮತ್ತು ಇದನ್ನೇ ಪ್ರತಿಯೊಂದಕ್ಕೂ ಇನ್ನೂ ಹೇಳೋದಿಲ್ಲ, ಭಾಳದ ಉದ್ದಾಗಿ ಹೇಳಿದ್ರೆ ರಾಜಕಾರಣದಲ್ಲಿ ಇತಿಹಾಸ ನಂದು. ನಾ ಇತಿಹಾಸ ನಿರ್ಮಾಣ ಮಾಡೀನಿ, ಮುಂದಾದರೂ ಮಾಡ್ತೀನಿ. ಅಸಮಾಧಾನ ಇಲ್ಲ ನೋಡ್ರಿ, ನಾನು ನಿನ್ನೆ ಅಷ್ಟೇ ಅಲ್ಲ, ನಾನು ಹಿಂದೆನೂ ಕೂಡ ಈ ವಿಷಯವನ್ನು ಹೇಳಿನಿ. ನನಗೆ ಸಾಕಷ್ಟು ಅನುಭವ ಇತ್ತು ಜೀವನದಲ್ಲಿ. 40 ವರ್ಷ 20 ವರ್ಷ ರಾಜ್ಯದಲ್ಲಿ ನಾನು ಮಂತ್ರಿಯಾಗಿ ಸುಮಾರು 15-18 ವರ್ಷ ಲೋಕಸಭೆಯಲ್ಲಿ ಇದ್ದು ನನಗೆ ಸಾಕಷ್ಟು ಅನುಭವ ಇತ್ತು. ಆದರೆ ನನ್ನ ಪಕ್ಷ ನನ್ನ ಅಭಿಮಾನ ಇದನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತಕ್ಕಂಥದ್ದು ನಾ ಹೇಳಿನಪ್ಪ, ಓಪನ್ ಆಗಿ ಹೇಳಿನಿ. ಅದೇನು ಮುಚ್ಚು ಕದ್ದಿದೆ ಏನು ಕೆಲಸ ಅಲ್ಲ, ಬಳಸ್ಕೊಳ್ಳಿಲ್ಲ ಅಂತ ಹೇಳಿನಿ. ಅವ್ರು ಯಾಕೆ ಬಳಸ್ಕೊಂಡ್ರು ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು, ನಮ್ಮ ಪಕ್ಷದವ್ರಿಗೆ ಅವ್ರಿಗೆ ಬಿಟ್ಟಿದ್ರಿ. ಅದು ಬರ್ರಪ್ಪ ಕೆಲಸ ಮಾಡಿದ್ರೆ ಮಾಡ್ತೇವೆ. ಆದರೆ ನಾವು ನಂದು ಸ್ವಭಾವ ಹೆಂಗಂದ್ರೆ, ನನಗೆ ಟಿಕೆಟ್ ಬೇಕ್ರಿ ಅಂತ ಹೋಗಿ ಯಾರ ಮನೆ ಮುಂದೆ ಬಾಗಿಲಿಗೆ ನಿಂದ್ರೋದು, ನನ್ನ ಮಂತ್ರಿ ಬೇಕ್ರಿ ಅಂಥೇಳಿ ಇನ್ನೊಬ್ಬರ ಮನೆ ಬಾಗಿಲು ಮುಂದಿದ್ರು ನನ್ನ ಜೀವನದಾಗಿಲ್ಲ. ನಾನು ಸ್ವಾಭಿಮಾನ ಮನುಷ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಮಾಜಕ್ಕೆ ಒಂದೇ ಒಂದು ಕೊಡುಗೆ ಏನಪ್ಪ ಅಂತಂದ್ರೆ ಏನು, ಆತ್ಮವಿಶ್ವಾಸ. ಅದನ್ನು ಕೊಟ್ಟು ಹೋಗ್ಯಾರ. ನಾ ಸ್ವಾಭಿಮಾನಿ. ನಾ ಯಾರ ಕೈಗೂ ಕೂಡ ನಾನು ಸ್ವತ್ರ ಹೋಗಿಲ್ಲ. ನಾ ಯಾವತ್ತೂ ಕೂಡ ಏನೂ ಬೇಡಿಲ್ಲ. ಕೊಟ್ರ ಚಾರಣೆ, ಕೊಟ್ಟಿಲ್ಲ ಅಂದ್ರೆ ಬಾರಣೆ. ಇದು ನನ್ನ ಖಂಡಿತ. ಇದು ಈಗೂ ಅಷ್ಟೇ. ನಾನು ಯಾವುದೂ ವ್ಯತ್ಯಾಸ, ಮತ್ತು ನನಗೆ ಜೀವನದಲ್ಲಿ ಏನಿದ್ರು ಇದು MP ಆದರೂ ಅಟ್ಟೆ ಅದ, ಬಿಟ್ಟರು ಅಟ್ಟೆ ಅದ, ಮಂತ್ರಿ ಆದರೂ ಅಟ್ಟೆ ಅದ, ಬಿಟ್ಟರೆ ಅಟ್ಟೆ. ದೇವ್ರು 2 ರೊಟ್ಟಿ ಕೊಟ್ಟಾನಪ್ಪ, ಬಂಗಾರ ಅಂತ ಸಂಸಾರ ಕೊಟ್ಟಾನ, ಮಕ್ಕಳನ್ನ ಕೊಟ್ಟಾನ. ನಾನು ಆರಾಮಾಗಿರ್ತೀನಿ. ಇಲ್ಲ ಕೆಲಸಕ್ಕೆ ಹಚ್ಚದ್ರೆ ಅವ್ರ ಜೋಡಿ ಪಕ್ಷದ ಕೆಲಸ ಮಾಡಿ ಪಕ್ಷ ಬೆಳೆಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈಗಾದರೂ ಮೊನ್ನೆ ಹೇಳಿದ್ದೀನಿ ನಾನು ನಮ್ಮ ಪಕ್ಷದ ಸಭೆಯಲ್ಲಿ, ನಾವೆಂದು ವೇಳೆ ಈ ಪಕ್ಷವನ್ನು ರಿಟೈರ್ ಆಗ್ತೇವೆ ಅಂಥೇಳಿ ನಾವು ಅಂದರೆ ನನ್ನ ಸಮಾಜದ ಜನ ಈ ಭಾರತೀಯ ಜನತಾ ಪಕ್ಷದ ಕೈ ಬಿಟ್ಟಿತ್ತೇನೋ ಅಂತಕ್ಕಂಥ ಚಿಂತೆ ನನ್ನ ಮನಸ್ಸಿನಲ್ಲದ. ಅದಕ್ಕಾಗಿ ಅದು ಎಲ್ಲವೂ ಆಗುವುದಕ್ಕಿಂತಲೂ ಮುಂಚೆನೇ ಇಡೀ ರಾಜ್ಯದಲ್ಲಿ ನಮ್ಮ ಸಮಾಜದ ಸಂಘಟನೆಯನ್ನು ಮಾಡಬೇಕು. ಹೌದೇನಾದರೂ ಮಾಡಿ ಒಟ್ಟು ಯಾವುದೇ ಕಾರಣಕ್ಕೆ ಈ ಭಾರತೀಯ ಜನತಾ ಪಕ್ಷ ಬಿಟ್ಟು ಅವು ಹೊರಗೆ ಹೋಗಬಾರ್ದು ಅಂತಕ್ಕಂಥ ಚಿಂತನೆ ನನ್ನ ಮನಸ್ಸಿನಲ್ಲದ. ಆ ಕೆಲಸನೂ ಕೂಡ ಮುಂದಿನ ದಿನಮಾನಗಳಲ್ಲಿ ನಾನು ಮಾಡ್ತೀನಿ. ಹಿಂದೂ ನಾ ಮಾಡೀನಿ. ಆದರೆ ಏನು, ತೆರೆಯ ಮರೆಯಲ್ಲಿ ನನ್ನ ಸಮಾಜವನ್ನು ಕಟ್ಟಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಇಡೀ ರಾಜ್ಯದಲ್ಲಿ ಬರೀ ಎಲ್ಲಪ್ಪ ಬಿಜಾಪುರ ಅಥವಾ ನಮ್ಮ ಡಿವಿಷನ್ ಅಷ್ಟೇ ಅಲ್ಲ, ಮೈಸೂರಿನಿಂದ ಬಿಜಾಪುರವರೆಗೂ ನನ್ನ ಪಕ್ಷದ ನಮ್ಮ ಸಮಾಜದ ಜನರನ್ನು ಈ ಪಕ್ಷಕ್ಕೆ ಒಲಿಸ್ತಕ್ಕಂಥ ಪ್ರಯಾಸ ತೆರೆಯ ಮರೆಯಲ್ಲಿ ನಾನು ಮಾಡಿದ್ದೀನಿ. ಅದು ನನಗೆ ಗೊತ್ತದ, ನನ್ನ ಪಕ್ಷದವ್ರಿಗೂ ಅದು ಗೊತ್ತದ ಅಂತಕ್ಕಂಥದ್ದು ಕೂಡ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ನಿಮ್ಮ ಆಪ್ತರು, ಅತಿ ಆಪ್ತರು ಎಲ್ಲರೂ ಕೂಡ ನಿಮ್ಮ ಟಿಕೆಟ್ ಶತ ಪ್ರಯತ್ನ ಮಾಡಿದ್ರು, ಆದರೂ ಟಿಕೆಟ್ ಪಡೆದ್ರಿ. ನೋಡ್ರಿ, ಅವ್ರು ಯಾರು ನೀವು ಕೇಳಿದ್ರಿ? ಯಾರೇ ಅಪರ್ ಕಾಸ್ಟ್ನವ್ರು ಕೇಳಿದ್ರೆ ಟಿಕೆಟ್ ನಂದು ಏನಿಲ್ಲ, ನಮ್ಮ ಸಮಾಜದವ್ರು ಕೇಳ್ಯಾರ.
ಅದು ಅವ್ರಿಗೇನು ರಿಸ್ಟ್ರಿಕ್ಷನ್ ಕೇಳಬಾರ್ದು ಅಂತ ಎಲ್ಲಿ ಅದಾನ, ಅಥವಾ ಏನು ರಮೇಶ್ ಜಿಗಜಿನಿ ನಿತ್ತಲ್ಲಿ ನಾನು ನಿಂದಿರಬಾರ್ದು ಅಂತ ಏನು ಬಾಂಡ್ ಬರೆದು ಕೊಟ್ಟಾರ ನಮಗೆ? ಯಾರ್ರಿ ಸಮಾಜದವರು? ಎಲ್ಲರಿಗೆ ಅವ್ರಿಗೆ ವೈಯಕ್ತಿಕ ಸ್ವಾತಂತ್ರ್ಯ ಇರ್ತದ, ಇದು ಪಕ್ಷದ ಯಾರು ಇಚ್ಛೆ ಇರ್ತದ ಅವ್ರು ಕೇಳ್ತಾರಪ್ಪ. ಯಾರಿಗೆ ಕೊಡಬೇಕು ಬಿಡಬೇಕು ಅನ್ನೋದು ನಿರ್ಣಯ ಆ ಪಕ್ಷದವ್ರಿಗೆ ಬಿಟ್ಟದ್ದು. ಆದರೆ ಇಲ್ಲಿಲ್ಲ ರಮೇಶ್ ಜಿಗಜಿನಿ ಇಲ್ಲ ಅಂದರೆ ಇದು ಬೇರೆ ಕೆಲಸ ಆಗೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿರಬೇಕು ನಮ್ಮ ಪಕ್ಷದವ್ರಿಗೆ. ಅದಕ್ಕಾಗಿ ನನಗೆ ಇಲ್ಲೇ ಇರಲಿ ಅಂತೇಳಿ ಇಲ್ಲೇ ಕೊಟ್ಟಾರಪ್ಪ. ನನಗೆ ನೋಡ್ರಿ ನೀವು ಎಷ್ಟು ಹೇಳಿದ್ರು ಅಷ್ಟೇ, ಅದೇನೇನು ಸಂಬಂಧ ಇಲ್ಲ. ನಂದ್ಯಾಕೆ ಅನಾರೋಗ್ಯಪ್ಪ? ಅಲ್ಲಿ ನಂದ್ಯಾಕೆ ಅನಾರೋಗ್ಯ? ನಾನು ಚೆನ್ನಾಗಿದ್ದ, ನೋಡಿರಲಿಲ್ಲ ಅಲ್ಲಿ ಏನೋ ಒಂದು ಸ್ವಲ್ಪ ಇದು ತಪ್ಪಿತ್ತು. ಹೊರಗೆ ಬಂದ ತಕ್ಷಣ ನಾನು ಚುನಾವಣೆ ಪ್ರಚಾರ ಪ್ರಾರಂಭ ಮಾಡೀನಿ. ನನಗೆ ರೆಸ್ಟ್ ಬೇಕು, ನಾ ಮನ್ಯಾಗ ಇರ್ತೀನಿ, ಭಾಳ ಆರಾಮ್ ತಪ್ಪದ ಅಂತೇಳಿ ನಾನೇನು ಕೂತ್ಕೊಳ್ಳಿಲ್ಲ ಮನ್ಯಾಗ. फातिमा इंटरनेशनल स्कूल, our faith to create nation. कहते हैं schools are the centers of modification of behavior to create nation to achieve the dreams of students. फातिमा इंटरनेशनल स्कूल, जहां आपके बच्चों के ख्वाबों की उड़ान को पंख मिलेंगे. यहां के वेल ट्रेन्ड फ्यूचर विजन और क्वालिफाइड टीचर बच्चों को करिकुलर के साथ साथ को करिकुलर एक्टिविटीज़ जैसे स्किल डेवलपमेंट, एक्सकर्शन, एग्जीबिशन, स्पोर्ट्स, कॉम्पिटिटिव एग्जाम्स, सेल्फ लर्निंग के जरिए फ्यूचर प्रोजेक्टेड एंड जॉब ओरिएंटेड गोल्स को अचीव करने के लिए खूब मेहनत कर रहे हैं. यहाँ ट्रेडिशनल बेस्ड एजुकेशन के साथ साथ न्यू एजुकेशन पॉलिसी अडॉप्ट करके बच्चों को सक्सेस और विजनरी एम्स के जरिए फ्यूचर के लिए तैयार किया जाएगा. तो देर किस बात की? एडमिशन्स आर ओपन. प्लीज कॉन्टैक्ट फातिमा इंटरनेशनल स्कूल, आसार गली, रोशन दरवाजा रोड, विजयपुर, या कॉन्टैक्ट करें 9148904786. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.